ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಾವು ಬಂದಿವಿ ಇವತ್ತು ಹೊಲಕ್ಕೆ. ಇವತ್ತು ಅಮಾವಾಸ್ಯೆ ಅಲ್ಲ, ಸೊ ಗುಲ್ಬರ್ಗ ಬಿಡ್ಲಿಂತ ಊರಿಗೆ ಬಂದಿವಿ, ನಮ್ಮೂರಿಗೆ. ಸೊ ಊರ್ಲಿಂತ ಬಂದು ಅಷ್ಟೊತ್ತನ ಆಯಿತು. ಇವಾಗ ಬಂದು ಹೊಲಕ್ಕೆ ಬಂದಿವಿ. ಸೊ ಅಣ್ಣದವ್ರು ಎಲ್ಲದರ ಹಾಯ್ ಹಾಯ್ ಮಾಡ್ರಿ. ಸೊ ಬಂದು ಹೊಲಕ್ಕೆ. ಇದು ಬಟ್ ಏನಿಲ್ಲ, ಎಲ್ಲ ರಾಶಿ ಆಗೋಗಿತ್ತಲ್ಲ. ಸೊ ಇಲ್ಲೇನಿಲ್ಲ, ಮೇ ಬಿ ಆ ಸೈಡಿಗೆ ಐತಿ ಹೊಲ. ಅಲ್ಲಿ ಸ್ವಲ್ಪ ಗೋಧಿ ಕಬ್ಬು ಎಲ್ಲ ಐತಿ. ಸೊ ಅಲ್ಲಿ ಹೋಗಿ ತೋರಿಸ್ಕೊಂತೀನಿ. ನಾನು ಇಷ್ಟೊತ್ತಿಗೆಲ್ಲ ಬಂದು ಸ್ವಲ್ಪ ನಾನು ಬ್ಲಾಗ್ ಈಗ ಲೇಟ್ ಮಾಡಿ ಸ್ಟಾರ್ಟ್ ಮಾಡತ್ತೀನಿ. ಆ್ಯಕ್ಚುಲಿ ನಾನು ಬಂದಿದ್ದು ಬೆಳಗ್ಗೆ ಬಂದಿದ್ದೆ. ಸೊ ಬೆಳಗ್ಗೆ ಬಂದು ಸ್ವಲ್ಪ ಅಲ್ಲಿ ಇಲ್ಲಿ ಆ ಗುಡಿಗೆ ಇಲ್ಲಿ ಹೋಗಿದ್ದೆ, ಏನು ರೂಲ್ಸ್ ಇರ್ತಿದ್ರು. ಸೊ ಇವಾಗ ಬಂದೀವಿ, ಟೈಮ್ ಹೋಗಿತ್ತು. ಫ್ಯಾಮ್ಲಿ ಆಲ್ಮೋಸ್ಟ್ ಎಲ್ಲ ಮೊದಲೇ ಹೊಲಕ್ಕೆ ಬಂದು ಪೂಜೆ ಎಲ್ಲ ಮಾಡಿದರು. ಸೊ ಇವಾಗ ಏನಿಲ್ಲ, ನಾವು ಇವಾಗ ಜಸ್ಟ್ ಹೊಲಕ್ಕೆ ಬಂದು ಈಗ ಊಟ ಮಾಡ್ತೀವಿ. ಊಟ ಮಾಡ್ಕೊಂಡು ಸ್ವಲ್ಪ ಏನೇ ಅಡ್ವೆಂಚರ್ ಅವೆಲ್ಲ ಮಾಡ್ತೀವಿ ಒಳಗಡೆ. ಬರ್ರಿ ನೆಕ್ಸ್ಟ್ ನೋಡ್ಕೊಂಡು ತೊಗೋಣ ಹೆಂಗೆ ಮಾಡ್ತೀವಿ ಏನಿಲ್ಲ ಅಂತ ಸ್ಪೆಷಲ್ಲು ಹಳ್ಳಿಯಲ್ಲಿ. ಸೊ ಬಂದೀವಿ, ಇಲ್ಲೆಲ್ಲ ಫ್ಯಾಮ್ಲಿ ಊಟ ಮಾಡತ್ತವ್ರೆ. ಅವ್ರದ್ದು ಆದ ಬಳಿಕ ನಾವು ಮಾಡೋಣ. ಸೊ ಅಷ್ಟೊತ್ತ ನಾನು ಬೇರೆದು ಏನಾರು ನೋಡ್ಕೊಂಡು ಹೋಗೋಣ ಸ್ವಲ್ಪ. ಸೊ ಇವಾಗ ಏನಾಯ್ತು, ಒಂದು ಪ್ಲ್ಯಾನ್ ಚೇಂಜ್ ಆಯಿತು. ಮೊದಲು ಊಟ ಮಾಡ್ತೀವಿ, ಊಟ ಮಾಡಿ ನಾ ಬ್ಯಾಕ್ ಕ್ಯಾಮರಾ ಜಾಸ್ತಿ ಹಂಗೆ ಮಾಡ್ತಾ ಇರ್ತೇನೆ ನಾನು. ಸೊ ವಡ್ಡಿ ಮೊದಲು ಊಟ ಮಾಡೋಣ. ಊಟ ಮಾಡಿ ಆ ಕಡೆ ಎಲ್ಲ ತಿರುಗಾಡಕ್ಕೆ ತಗೊಂಡು ಸ್ವಲ್ಪ ಅಲ್ಲಿ ಬಾರೆಕಾಯಿ ಐತೆಲ್ಲ ಇತ್ತು. ಮೇ ಬಿ ನಾವು ಅದು ಮಾಡ್ಕೊಂಡು ಹೋಗ್ಬೇಕಂತಿದ್ವಿ. ಚೇಂಜ್ ಆಯ್ತು, ಪ್ಲ್ಯಾನ್ ಚೇಂಜ್ ಆಯಿತು. ಊಟ ಮುಗೀತು, ಎಲ್ಲ ಮುಗೀತು. ಇವಾಗ ಸ್ವಲ್ಪ ತಿರುಗಾಡ್ಬೇಕಂತ ಬಂದೇವಿ. ಬಾರೆಕಾಯಿ ಕಾಣತ್ತವ, ಬಾರೆಕಾಯಿ ತಿನ್ನೋಣ ಈಗ. ಫುಲ್ ಇಲ್ಲಿ ಅಷ್ಟು ಏನು ಇದು ಕಾಸಿಲ್ಲ. ಸ್ವಲ್ಪ ಮುಂದ್ಗಡೆ ಹೋದಿಲ್ಲ, ಸ್ವಲ್ಪ ಗ್ರೀನ್ ಐತಿ. ಸ್ವಲ್ಪ ಏನಾಯ್ತು ತಿನ್ಬೋದು, ಕಬ್ಬು ಜೋಳ ಗಿಳ ಕಬ್ಬು ತಿನ್ಬೋದು. ಅಣ್ಣ ಬಾರೆಕಾಯಿ ಕಡೆ ಆತನ. ಸೊ ಅದಾವ ಅಣ್ಣ, ಹೆಂಗದ ತಿಂದು ನೋಡಿದೆ, ಜಸ್ಟ್ ಹುಳಿ. ಬೇರೆ ಕಡೆಗೆ ಟ್ರೈ ಮಾಡಬೇಕು. ಇವಾಗ ಹೋಗ್ತೀವಿ ನೋಡ, ಮುಂದೆ ಹೋಗಿ ಬೇರೆ ಕಡೆ ಟೆಸ್ಟ್ ಮಾಡ್ತೀವಿ. ಸ್ವಲ್ಪ ಅಲ್ಲಿಂದ ಮುಂದೆ ಬಂದ್ವಿ. ಸೊ ಮುಂದೆ ಬರೋಣ, ಇಲ್ಲಿ ನೋಡ್ಬೋದು, ತೋರಿಸ್ತೀನಿ ಒಂದು ಸೆಕೆಂಡ್. ಉಳ್ಳಾಗಡ್ಡಿ ಇಲ್ಲಿ ಉಳ್ಳಾಗಡ್ಡಿ ಆಗ್ಯಾರ. ಆ್ಯಂಡ್ ಆ ಕಡೆ ಏನೋ ಐತಿ, ಅದನ್ನು ಆ ಕಡೆ ಬಂದು ತೋರಿಸ್ತೀನಿ. ಅಲ್ಲಿ ಏನೋ ಕೊತ್ತಂಬರಿ ಏನೋ ಹಾಕ್ಸಿದ್ರೆ ಏನೋ ಪಲ್ಯ ಐತಿ. ಸೊ ಜಾಸ್ತಿ ಇಲ್ಲಿ ಬೆಳೆದಂತಂದ್ರೆ ಉಳ್ಳಾಗಡ್ಡಿ ಇಂಥ ಹೊಲಗಳಲ್ಲಿ. ಇಲ್ಲಿ ಜಾಸ್ತಿ ನೀರು ಇರೋಂಗಿಲ್ಲಲ್ಲ. ಜಾಸ್ತಿ ನೀರಿದ್ರೆ ಕಬ್ಬು ಬೆಳಿತಾರೆ. ಬಟ್ ಇಲ್ಲಿ ಸ್ವಲ್ಪ ನೀರಿನ ಪ್ರಾಬ್ಲಮ್ಮು. ಸೊ ಅವಾಗ ತೋರಿಸೋದಿಲ್ಲ, ಬಾವಿ ಅಷ್ಟಿತ್ತು. ಸೊ ಆ ಬಾವಿ ನೀರು, ಆ ಬಾವಿ ಒಂದೇ ಅದ ಅಂತೇಳಿ ನೀರು ಜಾಸ್ತಿ ಕಡಿಮೆ ಅದಾವಂತ. ಸೊ ಬರೀ ಜಸ್ಟ್ ಇಲ್ಲಿ ಉಳ್ಳಾಗಡ್ಡಿ ಹಚ್ಚವ್ರೆ. ಅಲ್ಲಿ ನೋಡಿದ್ರೆ ಮೆಣಸಿನ್ಕಾಯಿ, ಇಲ್ಲಿ ಮೆಣಸಿನ್ಕಾಯಿ. ಆ್ಯಂಡ್ ಅಲ್ಲಿ ಯಾವುದು ಪಾಲಕ್ ಪಲ್ಯ ಐತಿ, ಇಲ್ಲಿ ಸಬ್ಸಿ ಪಲ್ಯ ಐತಿ. ಆ ಕಡೆ ಮುಂದೆ ಕೊತ್ತಂಬರಿ ಕೊರ್ಬಾವಿ ಏನೇನೋ ಜಸ್ಟ್ ಮನೆಗಷ್ಟೇ. ಆ್ಯಂಡ್ ಅಲ್ಲಿ ಸ್ವಲ್ಪ ದನಗಳಿಗೆ ಮೇವು ಐತಿ, ಅದಷ್ಟು ಮಾಡ್ತಾರೆ. ನಡ್ರಿ ಮುಂದೆ ಏನೈತೆ ನೋಡೋಣ. ಮತ್ತು ಇನ್ನೂ ಐತಿ, ಇನ್ನೂ ಭಾಳ ಐತಿ. ಇವತ್ತು ಹೊಲ ಫುಲ್ ಎಕ್ಸ್ಪ್ಲೋರ್ ಮಾಡ್ತೇವೆ ಇವತ್ತು ನಾನು. ಸೊ ಜೇನು ಬಾ ಎಷ್ಟು ಟೈರ್ಡ್ ಆಗ್ತಾ ಅಣ್ಣ ಹೊಡ್ ತಂದು ಕೊಟ್ಟಿದ್ನು ಇಷ್ಟು. ಮಸ್ತ್ ಐತಿ, ಮಸ್ತ್ ಐತಿಲ್ಲ. ಥ್ಯಾಂಕ್ ಯು. ನಾ ಬೇರೆ ಹುಡುಕಾಡ್ಬೇಕಣ್ಣ. ಸ್ವಲ್ಪ ಬಿಸಿಲು ಜಾಸ್ತಿ ಐತಲ್ಲ, ಪ್ರಾಬ್ಲಮ್ ಆಗ್ತೈತಿ. ತಮ್ಲಾನಿಗೋಸ್ಕರ ನೋಡ್ರಿ ಎಷ್ಟು. ಇದು ಅಷ್ಟೇ ಸಾಕಾಗಲ್ಲ, ಬೇರೆ ಟ್ರೈ ಮಾಡೋಣ. ಸೊ ಎಲ್ಲರೂ ಹೋಗ್ತಾರೆ. ತಿರುಗಡಿ ಎಲ್ಲಿ ಬಂದೀವಿ ಅಂತಂದ್ರೆ ನೋಡ್ಬೋದು. ಏನಂತ ನಂಗೆ ಗೊತ್ತಿಲ್ಲ. ಟಗ್ ಐತಿ, ಇದು ಐತಿ. ಇಲ್ಲಿ ಕುಂದ್ರಬೇಕು ಅನಿಸ್ತೈತಿ, ಬಟ್ ಅವ್ರು ಯಾರು ಕುಂದಿರ್ತಾ ಇಲ್ಲ. ಅವರು ಏನು ಮಾಡೋದು, ಹೋಗ್ಬೇಕಷ್ಟೇ. ಅವ್ರು ಬೆನ್ನತ್ತಿ ಈಗ ತೊಗರಿ ಎಷ್ಟು ಹೈಟ್ ಐತಿ ಈಗ. ಅಣ್ಣ ನೀನು ಸ್ವಲ್ಪ ಅಲ್ಲಿ ನಿಂದರು, ನೀನು ಹೈಟಿಗೆ ಕಂಪೇರ್ ಮಾಡಮ್ ತೊಗರಿ ಈಗ. ಸೊ ಅಣ್ಣಗಿಂತ ಮತ್ತು ಅಣ್ಣನಿಂತ ಒಂದು 2 ಫೀಟ್ ಅಷ್ಟು ಮ್ಯಾಗ ಐತಿ ತೊಗರಿ. ಇನ್ನೂ ರಾಶಿ ಆಗಿಲ್ಲ ಇದ್ದು ಹೊಲ. ಸರ್ ಇನ್ನೂ ಕೊಯ್ದಿನೇ ರಾಶಿ ಮಾಡ್ತಾರಲ್ಲ. ಸೊ ನಾ ಫಸ್ಟ್ ಪ್ರೊಸೀಜರ್ ಹೇಳಿದೆ. ಅವ್ರ ಕಡೆ ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಇನ್ನೂ ಹಸಿ ಐತಿ ಸ್ವಲ್ಪ ಒಂದೊಂದು. ಹೊಲ ಏನು ಮಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಬರ್ತಾಯಿದ್ವಿ. ಎಲ್ಲೋದ್ರು ಭಾಳ ಮುಂದೋದ್ರು ಕಾಣಿಸ್ತದೆ ಅವರು ಗೈಸ್. ಗುರು ಎಲ್ಲೋದ್ರೂ ಕಾಣ್ತಿಲ್ಲ.
ಇವತ್ತು ಏನು ಆಗ್ತದೋ ಗೊತ್ತಿಲ್ಲ. ನಮ್ಮಂತೂ ಸದ್ಯನ ಪಕ್ಕ ಸುಮ್ಮನೆ ತಿರುಗಿಡ್ತೀವಿ ಗುರು ಬಿಸಿಲಲ್ಲಿ. ವಾ ಇಲ್ಲೊಂದು ಅಡ್ವೆಂಚರ್ ಆಗ್ತೈತೆ ನೋಡ್ಬೋದು. ಹೋಗೋಕೆ ದಾರಿ ಇಲ್ಲ. ಹಾಂ ಹಾಂ ಅಣ್ಣ ನೀನು ಹೋಗಿ ನೋಡ. ಇಲ್ಲಿ ಹೆಂಗೆ ಹೋಗ್ಬೇಕಂತಂದ್ರೆ ಹೋಗು ನೀನು ಹೋಗಿ ತೋರಿಸು. ಲೋಕಲ್ ಅಣ್ಣ ಹೋಗ್ತಾನೆ. ರೈಟ್ ಏಯ್ ಸೊ ನಾನು ಹೋಗ್ತೀನಿ ತಡಿ ಅಣ್ಣ. ಮೊದಲು ನಾವು ಹೋಗ್ಬೇಕು ಈಗ. ನಮ್ಗೆ ಹಿಂಗಿಲ್ಲ ಗಾಡಿ ಅಣ್ಣ. ಸರಿ ಫಸ್ಟ್ ಇವಾಗ ಇಲ್ಲಿಂತ ಸ್ಪೀಡ್ ಹೋಗ್ಬೇಕು. ಸ್ಲೋ ಹೋದ್ರೆ ಸತ್ರನ ಸಾಧ್ಯ ಆಗಲ್ಲ ಇರಕ್ಕೆ. ಸೊ ಫೈನಲಿ ವಿ ಡಿಡ್ ಇಟ್ ಬ್ರೋ. ಸೊ ನೋಡ್ಬೋದು ಎಲ್ಲಿಗಂತ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೀವಿ. ಗಾಡಿ ಇನ್ನೂ ಅಲ್ಲಿ 2 ಕಿಲೋಮೀಟ್ರ್ ಅಷ್ಟು. ಮತ್ತೆ ಈಗ ಎಷ್ಟು ಹೋಗ್ತೀವಲ್ಲ ಮತ್ತೆ ನೋಡ್ಕೊಂಡು ಬರ್ಬೇಕು. ಆಗ ನಮ್ಮ ಗಾಡಿ ಹಚ್ಚಿದ್ದೆಲ್ಲ ಆ ಥರ ಬಿಡು. ಅಡ್ವೆಂಚರ್ ಮಾಡ್ತಿರ್ಬೇಕು ಅವಾಗ ನಾವಂತ ಡೈಲಿ ಮಾಡೋಕ್ಕಾಗಲ್ಲ. ಸೊ ಇವತ್ತು ಬಂದೀವಿ, ಏನಕ್ಕಾಗಲ್ಲ ನೋಡೋದು, ಟ್ರೈ ಮಾಡೋಣ. ಅಣ್ಣ ಹೆಂಗೆ ಅನಿಸ್ತದಪ್ಪ? ಬೆಂಕಿ ಇವತ್ತು ಸತ್ತೋಗ ಗ್ಯಾರಂಟಿ ಪಕ್ಕ. ಏನು ಮಾಡ್ತಾಯಿದ್ದೀವಿ ನಮಗೆ ಗೊತ್ತಿಲ್ಲ. ಅವ್ರು ಜೇನು ಹೊಡಿತಾರಂತ. ಸೊ ಇನ್ನೂವರೆಗೂ ಒಂದು ಜೇನು ಸಿಕ್ಕೇ ಇಲ್ಲ. ಟ್ರೈ ಮಾಡೋಣ, ಮುಂದೆ ಹೋಗೋಣ. ಬಂದ್ವಿ, ಎಲ್ಲಿ ಬರಬೇಕಿತ್ತು ನೋಡ್ಬೋದು. ಇಲ್ಲಿ ಏನೈತೆ ಅಂತ ಏನಿಲ್ಲ, ಜೋಳ ಐತಿ. ಜೋಳಕ್ಕಿಂತ ನನಗೆ ಯಾಕೋ ಜಾಸ್ತಿ ಇಲ್ಲಿ ಕಲ್ಲುಗಳೇ ಕಾಣ್ತಾವೆ ಗುರು. ಈಗಂತ ನಾನಂತೂ ಎಲ್ಲೂ ಹೋಗಂಗಿಲ್ಲ, ಮಕ್ಕೊಂಡ್ಬಿಡ್ತೀವಿ ಇವಾಗ. ಇದೆ ಅಣ್ಣ ಇದು ಯಾವ ಥರ ಹೊಲ? ಜಾಸ್ತಿ ಕಲ್ಲುಗಳೇ ಕಾಣತ್ತಾವ. ವಾ ಆ್ಯಕ್ಚುಲಿ ನಾನು ತಪ್ಪು ಹೇಳಿದ್ದೆ, ಇಲ್ಲಿ ಜೋಳ ಬಿತ್ತಿಲ್ಲ, ಕಲ್ಲುಗಳು ಬಿತ್ತಾರೆ ಅಂತ. ಸೊ ಅದಕ್ಕೆ ಕಲ್ಲುಗಳು ಜಾಸ್ತಿ ಕಾಣತ್ತವೆ ಇಲ್ಲಿ. ಇಟ್ ಹೋಲ್ ಫುಲ್ ಹೊಲದಲ್ಲಿ ಇದು ಒಂದು ಬೆಣ್ಣೆ ಗಿಡ. ನೀ ಏನು ಸೆಂಟ್ರ್ ಬರ್ತೀನಿ ಅದು ವಿಡಿಯೋ ಒಳಗೆ. ಯಪ್ಪ ವಿಡಿಯೋ ಮಾಡ್ಬೇಕಂತ ಕ್ಯಾಮ್ರಾ ತೆಗಿದ ಇವನು ಯೂಟ್ಯೂಬರ್ ವಿಡಿಯೋ ಮಾಡ್ಕೊತ ಒಳಗೆ ಬರ್ತಾನೆ ಅಣ್ಣ. ಫೈನಲಿ ಬಂದು ಒಂದು ಸ್ವಲ್ಪ ಕುಂದಿರ್ತೀವಿ ಗುರು. ಇವಾಗ ಸತ್ರ ಹೋಗಲ್ಲ, ಒಂದು ½ ಅನ್ ಅವರ್ ರೆಸ್ಟ್ ಬೇಕು ಇವಾಗ. ಆಮೇಲೆ ಮುಂದೆ ಏನೈತೆ ಅಂತ ಪ್ಲ್ಯಾನ್ ಹೇಳ್ತೀನಿ. ತಣ್ಣಗೈತಿ ಮತ್ತೆ ಇಲ್ಲಿ ನೀರು ಕಂಡವೆ, ಮೊದಲು ನೀರು ಕುಡೋಣ. ಫೈನಲಿ 4 ತಾಸು ತಿರುಗಾಡಿ 12 ಕಿಲೋಮೀಟ್ರ್, ಏನು ಜೇನು ಸಿಕ್ಕಲ್ಲ ಏನಿಲ್ಲ. ಸೊ ಫೈನಲಿ ಬಂದೀವಿ, ಟೈಮ್ ಮುಗೀತು, ಊರಿಗೆ ಹೋಗ್ಬೇಕು ಇವಾಗ. ಸೊ ಈಗ ಸಾಕಾಯ್ತು, ನಾಳೆ ಕಲಬುರಗಿಗೆ ರಿಟರ್ನ್ ಬ್ಯಾಕ್. ಸೊ ವಿಡಿಯೋ ಸರಿಯಾಗಿದ್ದರೆ ಲೈಕ್ ಮಾಡಿ, ಮುಂದಿನ ಏನು ಮಾಡ್ಬೇಕು ಸಬ್ಸ್ಕ್ರೈಬ್ ಮಾಡೋದು ನಿಮ್ಗೆ ಗೊತ್ತು ಮಾಡಿ. ಓಕೆ ಬಾಯ್ ಟಾಟಾ.